Okay, now this life is chosen by you, yes or no? Yes, ಎಲ್ಲರೂ Yes, ಅಗ್ರಿ sir. ಮಾಡ್ತಿರತ್ತಾನೆ. ಏನ್ರಪ್ಪ ಯಾರು ಆನ್ಸರೇ ಮಾಡ್ತಾ ಇಲ್ಲ, ಎಲ್ಲರೂ ಎಲ್ಲಿ ಹೋಗಿದ್ದೀರಾ? ಓಕೆ, Yes, sir. Yes, sir. ಕ್ಲಾಸ್ ಅಲ್ಲಿ ಇದ್ದೀರಾ ತಾನೆ? ಓಕೆ. ಓಕೆ ದೇವ್ರೆ, ಯು ಹ್ಯಾವ್ ಚೋಸನ್ ದಿಸ್ ಲೈಫ್. ನೀವೇ ಚೂಸ್ ಮಾಡಿದ್ರಿ ಈ ಲೈಫ್ ಅನ್ನ, ನೀವೇ ಚೂಸ್ ಮಾಡಿದ್ರಿ ನಿಮ್ ಪೇರೆಂಟ್ಸ್ ಅನ್ನ, ನೀವೇ ಚೂಸ್ ಮಾಡಿದಿರಾ ನಿಮ್ಮ ಹಸ್ಬೆಂಡ್ ಅನ್ನ, ನೀವೇ ಚೂಸ್ ಮಾಡಿದಿರಾ ನಿಮ್ ವೈಫ್ ಅನ್ನ, ನೀವೇ ಚೂಸ್ ಮಾಡಿದಿರಿ ನಿಮ್ ಮಕ್ಕಳನ್ನ. ಯು ಹ್ಯಾವ್ ಚೋಸನ್ ಎವ್ರಿಥಿಂಗ್. ಸೊ you cannot blame God. You cannot blame any planets. You cannot blame any Vastu or anything. You should not blame anyone. That is the thing. Yakandre, you chose. Remember that. You chose. It was your choice. Who asked you to choose? That is the thing. ಈಗ many are there who are ಬಂಧನದಲ್ಲಿ ಸಿಲುಕಿದ್ದಾರೆ, ಪ್ರಾಬ್ಲಮ್ ಅಲ್ಲಿ ಸಿಲುಕಿದ್ದಾರೆ, ಅದರಲ್ಲಿ ಸಿಲುಕಿದ್ದಾರೆ, ಇದರಲ್ಲಿ ಸಿಲುಕಿದ್ದಾರೆ, and they are not able to come out of it. ಓಕೆ ದೇವ್ರೆ, ನಾವು ಇಲ್ಲಿ ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಸ್, ವಿ ಹ್ಯಾವ್ ಚೋಸನ್. ದೇರ್ ಆರ್ ಸಮ್ ಇನ್ಸ್ಟೆನ್ಸಸ್ ವೇರ್ ಇನ್ ವಿ ಹ್ಯಾವ್ ಮೇಡ್ ರಾಂಗ್ ಡಿಸಿಷನ್ಸ್. ಎಸ್ ಆರ್ ನೋ? ಎವ್ರಿ ಒನ್. ನಾಟ್ ದಟ್ ಎವ್ರಿ ಒನ್ ಹ್ಯಾಸ್ ಮೇಡ್ ರೈಟ್ ಡಿಸಿಷನ್ ಥ್ರೂ ಔಟ್ ದ ಲೈಫ್. ಓಕೆ, ಆರ್ ಐ ವಿಲ್ ಪುಟ್ ಇಟ್ ದಿಸ್ ವೇ. ಸಮ್ ಆಫ್ ಯು, ಕೆಲವರು ರಾಂಗ್ ಡಿಸಿಷನ್ಸ್ ತಗೊಂಡಿರ್ತೀರಾ, ರಾಂಗ್ ಆದ ಒಂದು ಕನ್ಕ್ಲೂಷನ್ಸ್ ಮಾಡಿರ್ತೀರಾ, ರಾಂಗ್ ಆದ ಇನ್ಫರೆನ್ಸ್ ಮಾಡಿರ್ತೀರಾ, ರಾಂಗ್ ಆದದನ್ನ ಮಾಡಿರ್ತೀರಾ. ಎಕ್ಸಾಂಪಲ್, ಓಕೆ, ಕೆಲವರು ಡಾಕ್ಟರ್ ಆಗಿರ್ತಾರೆ, ಓ ಐ ಶುಡ್ ಹವ್ ಟೇಕನ್ ಅಪ್ ಎಂಜಿನಿಯರಿಂಗ್ ಅಂತ ಹೇಳ್ಬೋದು. ಕೆಲವರು ಎಂಜಿನಿಯರ್ ಆಗಿರ್ತಾರೆ, ಓ ಐ ಶುಡ್ ಹವ್ ಟೇಕನ್ ಅಪ್ ಡಾಕ್ಟರಿ ಅಂತ ಹೇಳ್ತಾರೆ. ಇನ್ ಕೆಲವರು ಐ ಶುಡ್ ನಾಟ್ ಹ್ಯಾವ್ ಎಂಟರ್ಡ್ ಇಂಟು ದಿಸ್ ಎಂಜಿನಿಯರಿಂಗ್ ಫೀಲ್ಡ್ ಎಟ್ ಆಲ್, ಐ ಶುಡ್ ಹವ್ ಡನ್ ಆರ್ಡಿನರಿ ಗ್ರಾಜುಯೇಷನ್, BA ನೋ, BCom, BSc ನೋ ಅಂತ ಹೇಳ್ತಾರೆ. ಸಿ, ದೀಸ್ ಆರ್ ದ ಡಿಸಿಷನ್ಸ್ ವಿಚ್ ದೇ ಹ್ಯಾವ್ ಟೇಕನ್. ಎಸ್ ಆರ್ ನೋ? ಪೇರೆಂಟ್ಸ್ ಮೈಟ್ ಹ್ಯಾವ್ ಫೋರ್ಸ್ ದೆಮ್ ಟು ಟೇಕ್, ಪೇರೆಂಟ್ಸ್ ಮೈಟ್ ಹ್ಯಾವ್ ಕಂಪೆಲ್ಡ್ ದೆಮ್ ಟು ಟೇಕ್. ಪೇರೆಂಟ್ಸ್ ಹೇಳಿರ್ತಾರೆ, ನೀನ್ ಡಾಕ್ಟರ್ ಆಗು, ಅಥವಾ ನೀನು ಇಂಜಿನಿಯರ್ ಆಗು, ಅಥವಾ ನೀನ್ ಇದಕ್ಕೆ ಹೋಗು, ಅದಕ್ಕೆ ಹೋಗು ಅಂತ. ಗುಡ್. ಫೈನಲ್ ಚಾಯ್ಸ್ ಯಾರ್ದು? ಸಿ, ದೇರ್ ಆರ್ ಚಿಲ್ಡ್ರನ್ ಹೂ ಆರ್ ಹಠ ಹಿಡಿತಾರೆ, ಇಲ್ಲ ನಾನು BCom ಮಾಡ್ತೀನಿ, ನಾನು ಲಾನೇ ಮಾಡ್ತೀನಿ, ನಾನು ಇಂಜಿನಿಯರೇ ಆಗ್ತೀನಿ. ಹೌದಾ ಇಲ್ವಾ? ದಟ್ ಮೀನ್ಸ್ ಪೇರೆಂಟ್ಸ್ ಗಿವ್ ಒಪಿನಿಯನ್ಸ್, ಪೇರೆಂಟ್ಸ್ ಗಿವ್ ಸಜೆಷನ್ಸ್. ಹೌದಾ ಇಲ್ವಾ? ನಾಟ್ ಎವ್ರಿ ಒನ್. ರಿಮೆಂಬರ್ ದಟ್. ಯಾರು, ಯಾವ ಪೇರೆಂಟು ಅಷ್ಟೇ ಫೋರ್ಸ್ ಮಾಡೋದಿಲ್ಲ. ಓಕೆ, ನಾನು ಹೇಳಿದ್ದೆ ಓದ್ಬೇಕು ಅಂತ ಇರ್ಬೋದು. ದೇರ್ ವಾಸ್ ಒನ್ಸ್ ಅಪಾನ್ ಎ ಟೈಮ್ ವೇರ್ ಇನ್ ಪೇರೆಂಟ್ಸ್ ವುಡ್ ಡಿಸೈಡ್ ಫಾರ್ ದ ಚಿಲ್ಡ್ರನ್. ಪೇರೆಂಟ್ಸೇ ಚಿಲ್ಡ್ರನ್ಗೆ ಡಿಸೈಡ್ ಮಾಡಿರ್ತಾರೆ. ಖಂಡಿತ ಅಟ್ ದಟ್ ಟೈಮ್ ಅವ್ರ ಮಕ್ಕಳಿಗೆ ಯಾವುದೇ ಚಾಯ್ಸ್ ಇರಲ್ಲ, ದೇ ಹ್ಯಾವ್ ಟು ಟೇಕ್ ಇಟ್ ಅಪ್. ಬಟ್ ಕಾಲ ಬದಲಾಗಿದೆ, ಕಾಲ ಚೇಂಜಸ್ ಆರ್ ದೇರ್, ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್. ಸೊ ಇಲ್ಲ, ನಾನು ಈ ಒಂದು ಕೋರ್ಸ್ ಅನ್ನ ಮಾಡಲ್ಲ, ಬೇರೆ ಕೋರ್ಸ್ ಅನ್ನ ಮಾಡ್ತೀನಿ. ಅಂಡ್ ಎಸ್, ಪೇರೆಂಟ್ಸ್ ಹ್ಯಾವ್ ಗಿವನ್ ವೇ, ಆರ್ ಪೇರೆಂಟ್ಸ್ ಹ್ಯಾವ್ ಅಗ್ರೀಡ್ ಟು ದೇರ್ ಚಿಲ್ಡ್ರನ್ಸ್ ಚಾಯ್ಸಸ್. ಇಲ್ಲಿ ಚೂಸ್ ಮಾಡಿದ ನಂತರ, ಡಿಸಿಷನ್ ತಗೊಂಡಿದ ನಂತರ, ಆಫ್ಟರ್ ಸೋ ಮೆನಿ ಇಯರ್ಸ್, ಇಫ್ ಒನ್ ಕಮ್ಸ್ ಅಕ್ರಾಸ್, ಓ ಐ ಶುಡ್ ಹ್ಯಾವ್ ಡನ್ ದ್ಯಾಟ್, ನಾಟ್ ದಿಸ್, ನಾನು ಅದನ್ನ ಮಾಡ್ಬೋದಾಗಿತ್ತು, ಇದನ್ನ ಮಾಡಬಾರ್ದಾಗಿತ್ತು ಅಂತ ಬರುತ್ತೆ, ಅಥವಾ ಬರೋ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂತಲ್ಲ, ಎಲ್ಲರಲ್ಲೂ ಅಲ್ಲ, ಇನ್ ಸಮ್. ಓಕೆ, ಸಿ, ಯಾಕೆ ಇದನ್ನ ಹೇಳ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ವಾಟ್ ಈಸ್ ದ ಐಡಿಯಾ, ಆರ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್ ನೌ. ಕೆಲವರಿಗೆ, ಓಕೆ, ಮ್ಯಾರೇಜ್ ಫಾರ್ ಇನ್ಸ್ಟೆನ್ಸ್, ಓ ಐ ಶುಡ್ ಹವ್ ನಾಟ್ ಮ್ಯಾರಿಡ್ ಅಟ್ ದಟ್ ಅರ್ಲಿ ಏಜ್, ಐ ಶುಡ್ ಹವ್ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್, ಐ ಶುಡ್ ಹವ್ ಕಂಪ್ಲೀಟೆಡ್ ಮೈ PhD ಏನೋ ಹೇಳ್ತಾರೆ. ಅಥವಾ ಇನ್ ಸಮ್ ಕೇಸಸ್, ಓ ಐ ಹ್ಯಾವ್ ಚೋಸನ್ ಅ ರಾಂಗ್ ಪರ್ಸನ್ ಫಾರ್ ಮ್ಯಾರೇಜ್, ಬಿಕಾಸ್ ಲೈಫ್ ಪೂರ್ತಿ ಅವ್ರ ಜೊತೆನೆ ಇರಬೇಕು ಅನ್ನೋದು ಇರುತ್ತೆ. ಸಿ, ದೀಸ್ ಆರ್ ದ ಚಾಯ್ಸಸ್ ದಟ್ ಎವ್ರಿ ಇಂಡಿವಿಜುವಲ್ ಮೇಕ್ಸ್. ಪ್ರತಿಯೊಬ್ಬ ಇಂಡಿವಿಜುವಲ್ ಅವರೇ ಮಾಡಿರ್ತಾರೆ, ಅವರೇ ಚೂಸ್ ಮಾಡಿರ್ತಾರೆ, ಅವರೇ ಮಾಡಿದ್ದು. ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಟುಡೇ. ಐ ವಿಲ್ ನಾಟ್ ಪುಟ್ ಇಟ್ ಆಸ್ ಫೇಸಿಂಗ್ ಆರ್ ಸಫರಿಂಗ್ ಆರ್ ವಾಟ್ ಎವರ್ ಇಟ್ ಇಸ್. ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಇವತ್ತು. ಇಲ್ಲಿ ಈಗ ಬರ್ತೀನಿ ಇಂಪಾರ್ಟೆಂಟ್ ವಿಷಯಕ್ಕೆ. ಇಫ್ ವಿ ರಿಗ್ರೆಟ್
ಏನಾಗಿದೆ, ನಾವು ತಪ್ಪು ಮಾಡಿದೀವಿ, ಅದನ್ನ ಮಾಡಬಹುದಾಗಿತ್ತು, ಅಥವಾ ಆ ತರ ಮಾಡಬಹುದಾಗಿತ್ತು, ಅಥವಾ ಆ ಒಂದು ಏನಂತಾರೆ ಅದಕ್ಕೆ, ಆ ಒಂದು ಸಬ್ಜೆಕ್ಟ್ ತಗೋಬಹುದಾಗಿತ್ತು, ಅಥವಾ ಆ ಒಂದು ಕೋರ್ಸ್ ತಗೋಬೇಕಾಗಿತ್ತು ಅಂತ ನಾವು ಯಾವಾಗ ರಿಗ್ರೆಟ್ ಮಾಡ್ತೀವಿ, ಪ್ಲೀಸ್ ರಿಮೆಂಬರ್ ದಟ್ ಎನರ್ಜಿ ಈಸ್ ಪೊಟೆನ್ಷಿಯಲ್ ಎನರ್ಜಿ. That energy is waiting to be executed, or waiting to be experienced, or waiting to be taken up by you. ನೆನ್ಪಿಟ್ಕೊಳ್ಳಿ, ಆ ಎನರ್ಜಿ ಏನಿದೆ ಅದು ಹಾಗೆ ಇದೆ. ಸೊ ಅದಕ್ಕೆ there are chances that you might get that opportunity maybe in the forthcoming life or in ಮುಂದಿನ ಜನ್ಮಗಳಲ್ಲಿ ಬರ್ಬೋದು. ಸೊ ಅದು ಬರಬಾರ್ದು. ಆ ಒಂದು ರಿಗ್ರೆಟ್, ಆ ಒಂದು ತಪ್ಪು ಮಾಡಿದ್ದು, ಅದರ ಬಗ್ಗೆ ನಾವು ಇದು ಮಾಡಬಾರ್ದು ಅಂತ when we decide, or when we have taken a decision, it is always better that you forget it. ಅಲ್ಲಿ ಆ ಒಂದು ವಸ್ತು, ಆ ಒಂದು ಎನರ್ಜಿ, ಆ ಒಂದು ಇದನ್ನ forget it. I should have taken up engineering, I have taken up doctoring. Forget it. Done. Over. 10 ವರ್ಷ ಆಯ್ತು, 20 ವರ್ಷ ಆಯ್ತು. I should have married this particular person, I have married some other person. Forget it. ಆಯ್ತು, ವರ್ಷಾನ್ಗಟ್ಲೆ. See, don't hold on to the past regrets. ಅದನ್ನ ಇವತ್ತು ರಾತ್ರಿನೇ when you are doing that self analysis meditation ಅಥವಾ self analysis ಮಾಡುವಾಗ, yes, I have completed that thing. My soul contract with that particular energy, my soul contract with that particular thing is over and out. ಅಷ್ಟೇ, full stop. Do not again bring that up into your brain or in your mind. ಮತ್ತೆ ಅದನ್ನ ಮನಸ್ಸಲ್ಲಿ ತರಬೇಡಿ. Because if you bring that up, what happens is that energy will stay, and in the end, ಖಂಡಿತವಾಗ್ಲೂ that will surface. And ಅದು ಸರ್ಫೇಸ್ ಆದಾಗ you will go to a place where you have to experience that energy. ನೆನ್ಪಿಟ್ಕೊಳ್ಳಿ, ಬೇಕಾ? It is your wish. I'll give it up to you. ಕೆಲವರು ಹೇಳ್ತಾರೆ, ಐ ಕೇಮ್ ಟು ಬ್ಯಾಂಗ್ಳೂರ್, ಐ ಶುಡ್ ನಾಟ್ ಹ್ಯಾವ್ ಕಮ್ ಟು ಬ್ಯಾಂಗ್ಳೂರ್, ಐ ಶುಡ್ ಹ್ಯಾವ್ ಗಾನ್ ಟು ಬಾಂಬೆ ಅಂತ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಖಂಡಿತವಾಗ್ಲೂ ದಟ್ ವಿಲ್ ಅಗೇನ್ ಪಾಪ್ ಅಪ್ at the time of leaving the body. ಅವಾಗ you will have that choice, and you will not have the choice ಅನ್ನೋದಕ್ಕಿಂತ there, because you have held that energy as a potential energy, ಅಲ್ಲಿ you will execute that energy, and you may take birth, or you may be compelled to be born in the place where you chose earlier. ನೆನ್ಪಿಟ್ಕೊಳ್ಳಿ. Same thing with the parents, same thing with the husband, same thing with the wife, same thing with the college, same thing with the degrees, same thing with the education, same thing with every single choices which you think you have made wrong decisions. ಯಾವುದನ್ನ ನೀವು ರಾಂಗ್ ಆಗಿ ಚೂಸ್ ಮಾಡಿದ್ದೀರಾ, ಅದೆಲ್ಲವೂ ಮತ್ತೆ ಪುನಃ ಬರುತ್ತೆ. ಸೊ ಅದಕ್ಕೋಸ್ಕರ ಟುಡೇ ಯು ಏನೇನ್ ಚೂಸ್ ಮಾಡಿದಿರಾ, ಏನೇನ್ ಇದು ಮಾಡಿದಿರಾ, ಏನೇನ್ ರಿಗ್ರೆಟ್ ಮಾಡಿದಿರಾ, ಅದಕ್ಕೆಲ್ಲ ಪೂರ್ಣ ವಿರಾಮ ಹಾಕಿ, ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ, ದಯವಿಟ್ಟು this is up to you. Okay, if you really want such a thing, you can continue. Go ahead. But for those who do not want to continue, who want this to be their last birth, please do not hold on to such kind of energies. It is not going to release them. ನೆನ್ಪಿಟ್ಕೊಳ್ಳಿ. It may, I don't know how many of you are going to take this seriously. ಅಣ್ಣ, Okay. ಯಾವ ಎನರ್ಜಿ ಒಂದ್ಸತಿ ರಿಪೀಟ್ ಮಾಡ್ತೀರಣ್ಣ ಪ್ಲೀಸ್? ಲೇಟ್ ಆಗಿ ಲಾಗಿನ್ ಆದೆ. ನಾವು ಯಾವುದೇ ವಸ್ತುವನ್ನ ರಿಗ್ರೆಟ್ ಮಾಡಿದ್ರೆ, ಯಾವುದೋ ಒಂದು ಮಾಡಬೇಕು ಅನ್ನಿಸ್ತು, ಅದನ್ನು ಮಾಡ್ಲಿಲ್ಲ, ಅಥವಾ ಯಾವುದೋ ಒಂದು ಏನಂತಾರೆ ಎಜುಕೇಶನ್ ಅಲ್ಲಿ ಅದನ್ನ ಮಾಡ್ಬೇಕಾಗಿತ್ತು ಆದ್ರೆ ಬೇರೆದನ್ನ ಮಾಡಿದೆ ಅಂತ ರಿಗ್ರೆಟ್, ಪಶ್ಚಾತ್ತಾಪ ಇದ್ರೆ, ಆ ಎನರ್ಜಿ ಏನಿದೆ, ನೀವು ಏನ್ ಮಾಡ್ಬೇಕಾಗಿದೆ ಅನ್ನೋದು, ಅದು ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಹೋಲ್ಡ್ ಆಗಿರುತ್ತೆ, ಅದು ನಿಮ್ಮ ಮೆಮೊರಿಯಲ್ಲೂ ಹೋಲ್ಡ್ ಆಗಿರುತ್ತೆ. ದಟ್ ಆಕ್ಚುಲಿ ಇಸ್ ಅ ಬರ್ಡನ್, ಅದು ವೆಯ್ಟ್ ಇರುತ್ತೆ. ಅದನ್ನ ಇವತ್ತು ರಿಲೀಸ್ ಮಾಡಿ, ನನಗೆ ವಾಟ್ ಎವರ್ ಐ ಹ್ಯಾವ್ ಡನ್, ಓಕೆ ಟುಡೇ ಐ ಆಮ್ ಕಂಟೆಂಟ್. ಯಾವುದನ್ನ ಚೂಸ್ ಮಾಡಿದ್ದೆ, ಏನನ್ನ ಮಾಡಿದ್ದೆ, ಇವತ್ತಿನವರೆಗೆ ಏನಾಗ್ತಾ ಇದೆ, ಅದು ಭಗವಂತನ ದಯದಿಂದ, ಭಗವಂತನ ಆಶೀರ್ವಾದದಿಂದ
everything is fine and I am very happy, I am in a nice place, I am in a good place, I am content ಅಂತ ಕ್ಲೋಸ್ ದಟ್ ಪೊಟೆನ್ಷಿಯಲ್ ಎನರ್ಜಿ. ಆ ಒಂದು ಪೊಟೆನ್ಷಿಯಲ್ ಎನರ್ಜಿ ಏನಿದೆ ವೇಟಿಂಗ್ ಟು ಗೆಟ್ ಎಕ್ಸಿಕ್ಯೂಟೆಡ್ ಏನಿದೆ, ಅದನ್ನ ನಾವು ಕ್ಲೋಸ್ ಮಾಡಲಿಲ್ಲ, ಆ ಚಾಪ್ಟರ್ನ, ಆ ಬುಕ್ ಅನ್ನ, ಆ ಒಂದು ಪೇಜ್ ಅನ್ನ ಅಂತಂದ್ರೆ ಅದು ಅಂತಿಮ ಸಮಯದಲ್ಲಿ ಅದು ಪಾಪಪ್ ಆಗುತ್ತೆ. There are many who have told me when I had visited old age homes, oh, they regret. ನಾನು ಇಬ್ರು ಗಂಡ್ಮಕ್ಳು ಇದ್ರು, ಇಬ್ರಿಗೂ ಬರ್ಕೊಟ್ಟೆ, ಹೆಣ್ಮಗುಗೆ ಏನೂ ಬರ್ಕೊಟ್ಟಿಲ್ಲ, ಬಟ್ ನಮ್ ಹೆಣ್ಮಗುನೇ ನಮ್ಗೆ ನೋಡ್ಕೊಂಡಿದ್ದು, ಅವ್ರಿಗೆ ಸ್ವಲ್ಪ ಆದ್ರೂ ಕೊಡ್ಬೋದಾಗಿತ್ತು ಅನ್ನೋ ದಟ್ ರಿಗ್ರೆಟ್ ವಿಲ್ ಬಿ ದೇರ್, ವಿಚ್ ದೇ ಕೆನಾಟ್ ಗೋ ಬ್ಯಾಕ್ ಅಂಡ್ ರಿಪೇರ್ ಇಟ್. ಆಮ್ ಐ ರೈಟ್? ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಹೌದಾ ಇಲ್ವಾ? ಅಥವಾ ನಾನು ಚಿಕ್ಕ ಮಗನಿಗೆ ಸ್ವಲ್ಪ ಆದ್ರೂ ಕೊಡ್ಬೇಕಾಗಿತ್ತು, ದೊಡ್ಡವನಿಗೆ ಕೊಟ್ಟೆ ಅಂತದ್ದು, ಲೈಕ್ ದಿಸ್ ಕೈಂಡ್ ಆಫ್ ರಿಗ್ರೆಟ್ಸ್. ದಯವಿಟ್ಟು ಅದು ಎಂಡಲ್ಲಿ ಬಂದಾಗ ನಥಿಂಗ್ ಕ್ಯಾನ್ ಬಿ ಡನ್. ಸೊ ಅದನ್ನ ಫೇಸ್ ಮಾಡ್ಲಿಕ್ಕೆ ಮತ್ತೆ ಪುನಃ ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿ ಬರ್ಬೇಕಾಗತ್ತೆ, ಅದೇ ತರ ಸಂದರ್ಭ ಬರುತ್ತೆ, ಅದೇ ತರ ಸನ್ನಿವೇಶ ಬರುತ್ತೆ, ಅದೇ ತರ. ದೆನ್ ಯು ಹ್ಯಾವ್ ಅ ಚಾಯ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಕ್ರಾಸ್ ರೋಡ್, ವಾಟ್ ಯು ಹ್ಯಾವ್ ಟು ಚೂಸ್. ಅವಾಗ ನೀವು ಅದನ್ನ ಚೂಸ್ ಮಾಡ್ತೀರಾ, ಬಿಕಾಸ್ ದಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ವೇಟಿಂಗ್ ಟು ಬಿ ಎಕ್ಸಿಕ್ಯೂಟೆಡ್. ನೆನ್ಪಿಟ್ಕೊಳ್ಳಿ, ಅದು ಬೇಕಾ ಅಂತ ಇಟ್ ಇಸ್ ಅಪ್ ಟು ಯು. ಬಟ್ ಮೈ ಪಾಯಿಂಟ್ ಅರ್ಥ ಆಯ್ತಾ ಎಲ್ಲರಿಗೂ? ಎಸ್ ಅಣ್ಣ. ಸೊ ಅದಕ್ಕೆ ಇಟ್ ನಿಮ್ಗೆ ಅನ್ನಿಸ್ಬೋದು, ಓ ಏನಪ್ಪ ಇದು ಸಾಧಾರಣ ಅಂತ. ಇದು ಸಾಧಾರಣ ಅಲ್ಲ, ಅದು ಎಂಡಲ್ಲಿ ಬಂದಾಗ ಗೊತ್ತಾಗುತ್ತೆ ಯಾವುದು ಸಾಧಾರಣ ಯಾವುದು ಇಲ್ಲ ಅಂತ. ದಟ್ ಟೈಮ್ ವಿಲ್ ನಾಟ್ ಇವನ್ ಹ್ಯಾವ್ ಎನಿ ಟೈಮ್ ಆಲ್ಸೋ ಟು, ಏನಂತಾರೆ ಅದಕ್ಕೆ, ಟು ಕರೆಕ್ಟ್ ಸಚ್ ಅ ಥಿಂಗ್. ಅದಕ್ಕೋಸ್ಕರ ಮೈ ರಿಕ್ವೆಸ್ಟ್ ಇಸ್, ಎಸ್, ಯಾರಿಗಾದ್ರೂ ನೀವು ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕೊಡಿಸ್ಬಿಡಿ. It is as simple as that. Let me tell you frankly. ನೀವು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರೆ ಕೊಡಿಸ್ಬಿಡಿ, ಯಾರು ಅಂತ ಹುಡುಕಿ ಕೊಡಿಸಿ. ಯಾಕೆ ಅಂತಂದ್ರೆ ದಟ್ ಐಸ್ ಕ್ರೀಮ್ ಮೇ ಬಿ 5 rupees, 10 rupees, 100 rupees ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ ದೇವ್ರೆ? ಓಕೆ, ಸೊ ಈಸಿಯಾದ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀನಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂತ. ಐಸ್ ಕ್ರೀಮ್ ಕೊಡಿಸೋದಾಗ್ಲಿ, ಕೇಕ್ ಕೊಡಿಸೋದಾಗ್ಲಿ, ಅಥವಾ ಓಕೆ ಬಾಬಾ, ಯು ಪ್ರಾಮಿಸ್ಡ್ ಯುವರ್ ಒನ್ ಆಫ್ ಯುವರ್ ಸನ್ಸ್ ದಟ್ ಯು ವಿಲ್ ಗೆಟ್ ಅ 2-wheeler. ಇವತ್ತು ವಸತಿ ಇದ್ರೆ, ಆಗೋದಿದ್ರೆ, ಗೋ ಹೆಡ್ ಅಂಡ್ ಗೆಟ್ ಹಿಮ್. ಡೋಂಟ್ ಹೋಲ್ಡ್ ಆನ್ ಸರ್, ಟು ಒಂದು ದಟ್. ಡೌಟ್ ಇದೆ. ಎಸ್ ಅಪ್ಪ. ಒಂದ್ ಡೌಟ್ ಇದೆ. ಕೆಲವು ಸತಿ ಏನ್ ಮಾಡ್ತಾರೆ, ಕೆಲವರು ನಮ್ಮ ಮೇಲೆ ಅದನ್ನ ಒಂದ್ ಇದ್ ಮಾಡ್ತಾರೆ. ಅಂದ್ರೆ ಇದು ಈ ತರ ಮಾಡು, ಅವ್ರಿಗೆ ಹಂಗ್ ಮಾಡು ಅಂತ ಹೇಳ್ತಾರೆ ಕೆಲವು ಯುವರ್ ಸತಿ. ಚಾಯ್ಸ್. ಅವಾಗ ನಮಗ್ ಮಾಡಕ್ ಆಗಿಲ್ಲ ಅನ್ಕೊಳ್ಳಿ, ಅವಾಗ ಅದ್ ಯಾವ ತರ ಎಫೆಕ್ಟ್ ಆಗುತ್ತೆ ಸರ್? ಅದು ಅವರು ಹೇಳಿದ್ರಿಂದ ನಿಮಗೇನ್ ಅನ್ಸುತ್ತೆ, ವೆದರ್ ಇಟ್ ಇಸ್ ರೈಟ್ ಆರ್ ನಾಟ್ ರೈಟ್. ಇಫ್ ಇಟ್ ಇಸ್ ರೈಟ್ ಫಾರ್ ಯು ದೆನ್ ಗೋ ಹೆಡ್. ಇಫ್ ಇಟ್ ಇಸ್ ನಾಟ್ ರೈಟ್ ಫಾರ್ ಯು ದೆನ್ ಯು ಕ್ಯಾನ್ ಡಿನೈ. ನೀವು ಡಿನೈ ಮಾಡ್ಬೋದು. ಸಮಟೈಮ್ಸ್ ಅದು ಒಳ್ಳೇದೇ ಇರ್ಬೋದು, ಬಟ್ ಆ ಸಿಚುಯೇಷನ್ ನಮಗ್ ಮಾಡಕ್ ಆಗಿರಲ್ಲ. ಅವಾಗ ಅದು ಒಳ್ಳೇದಿದೆ ಅಂತ ನಿಮ್ಗೆ ಗೊತ್ತಾದಾಗ, ಓಕೆ ಅದಿದೆ ಅಂದಾಗ, ಸೊ ನೆಕ್ಸ್ಟ್ ನಿಮ್ಗೆ ಯಾವಾಗ ಅನುಕೂಲ ಆಗತ್ತೆ ಆವಾಗ ಅದನ್ನ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಬಟ್ ಆಗ್ಲೇ ಮಾಡೋ ಅಂತದ್ದು ಇರುತ್ತೆ, ಬಟ್ ಆ ಸಿಚುಯೇಷನ್ ನಮ್ಗೆ ಮಾಡಕ್ ಆಗಿರಲ್ಲ. ನೆಕ್ಸ್ಟ್ ಮಾಡಕ್ಕಾದ್ರೂ ಆ ಟೈಮಲ್ಲಿ ಅವಾಗ ಅವ್ರಿಗೆ ಯೂಸ್ ಆಗಲ್ವಲ್ಲ ಸರ್? ಅದಕ್ಕೆಲ್ಲ ಹೆಂಗ್ ಎಫೆಕ್ಟ್ ಆಗತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಟ್ ಎಫೆಕ್ಟ್ ಅದು ನಿಮ್ಗೆ ಮತ್ತೆ ಬಂದಿದೆ ಆ ಸನ್ನಿವೇಶ, ಯಾಕೆ ಅಂತಂದ್ರೆ ಅದನ್ನ ಮಾಡ್ಲಿಕ್ಕೆ ಅಲ್ವಾ? ಹೌದು. ಅಲ್ಲ, ಹೌದಾ ಸೆಕೆಂಡ್ ಇಲ್ವಾ? ಟೈಮ್ ಬಂದಾಗ ಸೆಕೆಂಡ್ ಆಪ್ಷನ್ ಮಾಡ್ಬೋದು. ಬರುತ್ತೆ. ಅಂಡ್ ಒನ್ ಮೋರ್ ನ್ಯೂಸ್ ಇಸ್, ಓಕೆ ಐ ವಿಲ್ ಟೆಲ್ ಯು ದಟ್ ಸೀಕ್ರೆಟ್ ಆಲ್ಸೋ. ನೀವೇನೇನು ಅನ್ಕೊಂಡಿದ್ದೀರಿ ಅದೆಲ್ಲ ಮತ್ತೆ ಪುನಃ ನಿಮ್ಗೆ ಬರುತ್ತೆ, ಆ ಚಾಯ್ಸಸ್ ಅನ್ನ ನಿಮ್ಗೆ ಮಾಡ್ಲಿಕ್ಕೆ. ಆ ಮೂಮೆಂಟ್ ಅನ್ನ ಬಿಡಬೇಡಿ. ಇಫ್ ಇಟ್ ಇಸ್ ದೇರ್, ಇಫ್ ದಟ್ ಇಸ್ ದೇರ್, ನಿಮ್ಗೆ ಆಗತ್ತೆ ಮಾಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ ಆಗತ್ತೆ, ಅಥವಾ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ಜಸ್ಟ್ ಡೂ ಇಟ್. Just do it and close the chapter. Okay, sir. Close the. It may look very simple. It may look very small, but ಬೆಟ್ಟ ಆಗೋದು ಅಥವಾ ನಿಮ್ಮ ನದಿ ಆಗೋದು ಮೊದಲು ಸ್ಮಾಲ್ ಸ್ಟ್ರೀಮ್ ಇತ್ತು, ಅದು ನಿಧಾನಕ್ಕೆ ದೊಡ್ಡದಾಯ್ತು. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಬೆಟ್ಟ ಆಗೋದು ಅಷ್ಟೇ, ಮೊದಲು ಚೆನ್ನ ಕಲ್ಲು, ಆಮೇಲೆ ಅದ್ರ ಮೇಲೆ ಕಲ್ಲು, ಅದ್ರ ಮೇಲೆ ಕಲ್ಲು, ಅದ್ರ ಮೇಲೆ ಕಲ್ಲು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಅದಕ್ಕೆ
ಯಾವುದನ್ನು ಬೆಟ್ಟ ಆಗ್ಲಿಕ್ಕೆ ಬಿಡಬೇಡಿ. ಸೊ ನಿಮ್ಗೆ ವಾಟ್ ಎವರ್ ಚಾಯ್ಸಸ್ ಏನೇನ್ ಮಾಡಿದ್ರಿ, ಏನೇನ್ ರಾಂಗ್ ಮಾಡಿದ್ರಿ, ಎಸ್ ಟುಡೇ ಐ ಆಮ್ ಕಂಟೆಂಟ್, ಐ ಆಮ್ ಹ್ಯಾಪಿ ಟುಡೇ. ಸೊ ವಾಟ್ ಎವರ್ ಐ ಡಿಡ್ ಅಟ್ ದಟ್ ಇನ್ಸ್ಟೆಂಟ್ ಅಥವಾ ಆ ಒಂದು ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿದ್ದೀನಿ. ಅಂಡ್ ಐ ಹ್ಯಾವ್ ನೋ ಅದರ್, ಇನ್ನು ಬೇರೆ ಯಾವುದೇ ತರದ ನನಗೆ ಡೌಟ್ ಇಲ್ಲ, ಬೇರೆ ಚಾಯ್ಸ್ ಇಲ್ಲ. ದಿಸ್ ಈಸ್ ಫೈನ್, ಐ ಆಮ್ ಹ್ಯಾಪಿ, ಐ ಆಮ್ ಕಂಟೆಂಟ್ ಟುಡೇ ಅಷ್ಟೇ ಇಂಪಾರ್ಟೆಂಟ್. ಅದು ಐ ಆಮ್ ಕಂಟೆಂಟ್, ಐ ಆಮ್ ಹ್ಯಾಪಿ. ಬಿಕಾಸ್ ಇಫ್ ಯು ಆರ್ ನಾಟ್ ಕಂಟೆಂಟ್, ಅಗೇನ್ ಯು ವಿಲ್ ಹ್ಯಾವ್ ಅ ಚಾಯ್ಸ್. ಓ ಆ ಚಾಯ್ಸ್ ಅದು ಚೂಸ್ ಮಾಡ್ಬೋದಾಗಿತ್ತು ಅಂತ. ಬಟ್ ಯು ಹ್ಯಾವ್ ಟು ಕ್ಲೋಸ್ ದ ಚಾಪ್ಟರ್ ಆಸ್ ಅರ್ಲಿ ಆಸ್ ಪಾಸಿಬಲ್. ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಒಳ್ಳೇದು. ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ವಾಟ್ ಆಲ್ ಯುವರ್ ಏಜಸ್ ಆರ್, ಬಟ್ ದಯವಿಟ್ಟು ಬೇಗನೆ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿ, ಲೆಕ್ಕಾಚಾರ ಇಟ್ಕೋಬೇಡಿ. ಬಿಕಾಸ್ ಅದು ಡೇ ಬೈ ಡೇ ಡೈಲಿ ಇಂಟ್ರೆಸ್ಟ್ ಮೇಲೆ ಬರುತ್ತೆ. ಅದು ನೀವು ಲೋನ್ ತಗೊಂಡ್ರೆ ಮಂತ್ಲಿ ಇಂಟ್ರೆಸ್ಟ್, ಇಯರ್ಲಿ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಇಂಥ ಲೋನ್ಗಳಿದೆಯಲ್ಲ, ಎಮೋಷನಲ್ ಲೋನ್ಸ್, ಅದು ಡೈಲಿ ಇಂಟ್ರೆಸ್ಟ್ ಮೇಲೆ ವರ್ಕ್ ಆಗುತ್ತೆ. ಸೊ ಎಮೋಷನಲ್ ಇಂಟ್ರೆಸ್ಟ್ ಅಥವಾ ಎಮೋಷನಲ್ ಬ್ಯಾಗೇಜಸ್ ಏನಿದೆ, ಪ್ಲೀಸ್ ಕ್ಲೋಸ್ ಡೌನ್. You hurt someone, yes, apologize. If that person is not alive, close your eyes, visualize that person. Please, I'm sorry. ಆ ಮೂಮೆಂಟ್ ಅಲ್ಲಿ ನಾನು ಹಂಗೆ ಮಾಡಿದೆ, ನನ್ನಿಂದ ತಪ್ಪಾಯ್ತು, ಫಾರ್ಗಿವ್ ಮಿ ಅಂಡ್ ಫಾರ್ಗೆಟ್ ದಟ್ ಇನ್ಸಿಡೆಂಟ್. ನಮಸ್ತೆ. ನಮಸ್ತೆ ಅಕ್ಕ. ಎವ್ರಿಥಿಂಗ್ ಯಾವುದನ್ನು ಹೋಲ್ಡ್ ಮಾಡಬೇಡಿ. ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್ ಟು ಎವ್ರಿ ಒನ್. ದೇವ್ರೆ. Okay, time's up and pranayama. Any other questions, Devre, before we start the pranayama? No questions. Sir, if we think that we wanted to give somebody something, but they don't want it, and they'll say, no, presently I don't need it, but we feel that it is really required for them. In that case, Very sir? good question. This is a very good question, Devre. Inta one idರಲ್ಲಿ there are two things. Either do it for them and close the chapter, or later on we think that okay, ಅವರು ಕೇಳಲಿಲ್ಲ, ಅವ್ರಿಗೆ ಬೇಕಿತ್ತು, ಆದ್ರೂ ಕೂಡ ಅವರು accept ಮಾಡಲಿಲ್ಲ ಅಂತ ಬಂದಾಗ, that what happens is, if that person really out of his heart he has told that, then fine. If it is not there, okay, ನಾನು ಬೇಡ ಅಂದ್ರೂ ಅವ್ರು ಖಂಡಿತ ಕೊಡ್ತಾರೆ ಅನ್ನೋ ಒಂದು ಇದರಲ್ಲಿ ಇಟ್ಕೊಂಡ್ರೆ, that again is a potential energy. ಇಲ್ಲಿ what you can do is, because he told no today, if that person is alive, go ahead and ask him once again. If that person is not alive, forgiveness in front of God, in front of that person, and close the chapter. Yes, there are many instances wherein you know that they want it, but they won't accept it. Maybe swabhimana, maybe ego, whatever it is. But ನಮ್ಮ ಕರ್ತವ್ಯ ಇದೆ, ಅದು ಮಾಡ್ಲಿಕ್ಕೆ go ahead and do. ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, because they have told don't want, it is their wish ಅಂತ ಅನ್ಕೊಂಡಿದ್ದೀರಾ, fine, then forget it. Don't hold that regret. ಆ ರಿಗ್ರೆಟ್ ಹೋಲ್ಡ್ ಮಾಡಲೇಬೇಡಿ, ಆ ಗಿಲ್ಟಿಗೆ ಹೋಗಬೇಡಿ. ಇಫ್ ಯು ಗೋ ಇನ್ ಟು ದಟ್ ಗಿಲ್ಟ್, ದೆನ್ ಯು ಆರ್ ಡ್ರಾಯಿಂಗ್ ದಟ್ ಪರ್ಟಿಕ್ಯುಲರ್ ಎನರ್ಜಿ ಟುವರ್ಡ್ಸ್ ಯು. ಸೊ ಡೋಂಟ್ ಗೋ ಇನ್ ಟು ಗಿಲ್ಟ್. ಇಂಪಾರ್ಟೆಂಟ್. ಓಕೆ ದೇವ್ರೆ. ಎಸ್ ದೇವ್ರೆ, ದಟ್ಸ್ ಇಟ್. ನೋ ಕ್ವಶನ್ಸ್. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಣಾಯಾಮ. ಓಕೆ ದೇವ್ರೆ, ರೆಕಾರ್ಡಿಂಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. That see, there are people, one example we'll take. Someone is very critically ill, the children want to take that person to the hospital, ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ, ಬಟ್ that person is denying, ಬೇಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡಿ ಅಂತ. ಈಗ ಅವರ ಒಂದು ಇಚ್ಛಾ against his wish, if you take him to the hospital or take her to the hospital, consequence ಏನಿದೆ, you will feel guilty. The person who has taken will feel guilty. ಕರ್ಕೊಂಡು ಹೋಗಿಲ್ಲ, ಇಲ್ಲಿ ಹೆಚ್ಚು ಕಮ್ಮಿ ಆಯ್ತು, ಮನೆಯಲ್ಲೇ ಸಪೋಸ್ ಶರೀರ ಬಿಟ್ರು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದಾಗ, ದಟ್ ಗಿಲ್ಟ್ ವಿಲ್ ಬಿ ಹೆಲ್ಡ್ ಬೈ ದ ಚಿಲ್ಡ್ರನ್. ಆ ಗಿಲ್ಟ್ ಅನ್ನ ಇಫ್ ಯು ಹ್ಯಾವ್ ಟು ಡಿಸಾಲ್ವ್ ಇಟ್, ಆ ಒಂದು ಸಮಯದಲ್ಲಿ ವಾಟ್ ದಟ್ ಪರ್ಸನ್ ಡಿಸೈಡೆಡ್ ಶುಡ್ ಪ್ರಿವೇಲ್ ಅನ್ನೋದು ಅವ್ರ ಇಷ್ಟ ಇತ್ತು.
it was his wish or her wish or their wish. So you have agreed to that, ಅಥವಾ you have listened to them. ನೀವು ಅವ್ರು ಹೇಳಿದ್ದನ್ನ ಶಿರಸಾ ವಹಿಸಿದ್ದೀರಾ, ಪಾಲಿಸಿದ್ದೀರಾ. ಸೊ ಆ ಆಶೀರ್ವಾದ ಇರುತ್ತೆ ನಿಮಗೆ. ಸೊ ಯು ನೀಡ್ ನಾಟ್ ಫೀಲ್ ದಟ್ ಗಿಲ್ಟ್. ರಿಮೆಂಬರ್ ದಟ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಟ್ ವಾಸ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಉಳಿತಾ ಇದ್ರು, ಅದೆಲ್ಲ ಏನು ಇಲ್ಲ. ದಟ್ ಇಸ್ ಆ ಗಿಲ್ಟ್ ಅನ್ನ ಇಟ್ಕೋಬೇಡಿ ದಯವಿಟ್ಟು. ಇಫ್ ಯು ಆರ್ ಹೋಲ್ಡಿಂಗ್ ಆನ್, ಇಫ್ ಎನಿ ಒನ್ ಇಸ್ ಹೋಲ್ಡಿಂಗ್ ಟು ಸಚ್ ಕೈಂಡ್ ಆಫ್ ಗಿಲ್ಟ್ಸ್. ಕೆಲವರಿಗೆ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಹೋಗಿ ಅಂತ ಬೇಡ್ಕೊಳ್ತಾರೆ. ಅಲ್ಲೂ ಅಷ್ಟೇ, ನಾವು ಬೇಡ್ಕೊಳ್ಳಿಲ್ಲ, ಇಲ್ಲ ಆಸ್ಪತ್ರೆಯಲ್ಲಿ ಇದ್ರೇನೆ ಹುಷಾರಾಗ್ತೀರಾ, ವಾಸಿ ಆಗ್ತೀರಾ ಅನ್ಕೊಳ್ಳಿ. ಆ ಗಿಲ್ಟ್ ವಿಲ್ ಬಿ ಹೈಯರ್ ದ್ಯಾನ್ ಸಪೋಸ್ ಅವ್ರಿಗೆ ಮನೆಗೆ ಕರ್ಸ್ಲಿಲ್ಲ ಅಂದ್ರೆ, ನಮ್ಮ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ಬಂದು ದೆನ್ ಅವ್ರ ಶರೀರ ಬಿಟ್ರೆ ಅವರ ಇಚ್ಛಾನುಸಾರ, ಅವರ ಖುಷಿ ಅನುಸಾರ ಅಟ್ ಲೀಸ್ಟ್ ಅವ್ರ ಶರೀರ ಬಿಟ್ರು ಅನ್ನೋದು ಅವ್ರಿಗೂ ನೆಮ್ಮದಿ ಇರುತ್ತೆ, ನಿಮ್ಗೂ ನೆಮ್ಮದಿ ಇರುತ್ತೆ. ಅವ್ರ ಇಚ್ಛೆ ಅಗೇನ್ಸ್ಟ್ ಆಗಿ ನೀವು ಅವ್ರಿಗೆ ಆಸ್ಪತ್ರೆಯಲ್ಲೇ ಇಟ್ಕೊಂಡ್ರಿ ಅಂಡ್ ಆಸ್ಪತ್ರೆಯಲ್ಲಿ ಅವ್ರ ಶರೀರ ಬಿಟ್ರು ಅಂದಾಗ ದಟ್ ಗಿಲ್ಟ್ ದಟ್ ಯು ವಿಲ್ ಬಿ ಫೇಸಿಂಗ್ ವಿಲ್ ಬಿ ಆನ್ ದ ಹೈಯೆಸ್ಟ್ ಅಕೌಂಟ್. ಹೌದಾ ಇಲ್ವಾ? ಥಿಂಕ್ ಅಬೌಟ್ ಇಟ್. ಸೊ ಅದಕ್ಕೆ ದಯವಿಟ್ಟು ದ ಡಿಸಿಷನ್ ಆ ಟೈಮಲ್ಲಿ, ಆ ಸಿಚುವೇಶನ್ ಅಲ್ಲಿ, ಆ ಸಂದರ್ಭದಲ್ಲಿ ತಗೋಬೇಕಾಗಿತ್ತು. ಇಟ್ ಇಸ್ ಟೇಕನ್, ಇಟ್ ಇಸ್ ಕಂಪ್ಲೀಟೆಡ್, ದೇ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂದ್ರೆ ನಾನು ಸಂತುಷ್ಟನಾಗಿದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್ ಆಸ್ ಆನ್ ಡೇಟ್. ಅವ್ರಿಗೆ ಒಳ್ಳೇದಾಗ್ಲಿ, ಬ್ಲೆಸ್ ದಟ್ ಪರ್ಸನ್ ಅಥವಾ ಬ್ಲೆಸ್ ದಟ್ ಎನರ್ಜಿ. ಐ ವಿಲ್ ಪುಟ್ ಇಟ್ ಆಸ್ ಎನರ್ಜಿ ಓನ್ಲಿ ಆಲ್ವೇಸ್. ಓಕೆ, ಯಾಕಂದ್ರೆ ದಟ್ ಎನರ್ಜಿ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ ವೇಟಿಂಗ್ ಫಾರ್ ಎಕ್ಸಿಕ್ಯೂಷನ್. ಹುಷಾರಾಗಿರಿ. ಸೊ ಆ ಪೊಟೆನ್ಷಿಯಲ್ ಎನರ್ಜಿಯನ್ನ ಅಥವಾ ಅವ್ರ ಆ ಒಂದು ಇದನ್ನ ಅಲ್ಲಿಗೆ ಅಥವಾ ಇವತ್ತಿಗೆ ಅದನ್ನ ಕೊನೆಗೊಳಿಸಿ ಅಂಡ್ ಫರ್ಗಿವ್, ಫರ್ಗೆಟ್, ರಿಲ್ಯಾಕ್ಸ್. ಅಷ್ಟೇ ದೇವ್ರೆ. ಓಕೆ ದೇವ್ರೆ. ಸರ್ ಹೇಳಿಮಾ. ಸರ್ ಕ್ವಶನ್ ಇದೆ ಕೇಳಲ್ಲ. ಎಸ್ ಸರ್, ಇವಾಗ ಏನಾದ್ರೂ ರೀಸನ್ ಇರ್ಲಿ, ಇವಾಗ ಡೆತ್ಗೆ ಏನಾದ್ರು ರೀಸನ್ ಇರ್ಲಿ, ವಾಟ್ ಎವರ್ ಆಕ್ಸಿಡೆಂಟೋ ಎನಿಥಿಂಗ್, ಅವ್ರ ಸುಯಿಸೈಡೋ ಇಲ್ಲ ನ್ಯಾಚುರಲ್ ಡೆತ್ ಏನಾದ್ರೂ ಇರ್ಲಿ, ಇವಾಗ ನೀವ್ ಹೇಳ್ದಂಗೆ ಅಯ್ಯೋ ನಾವು ಕರ್ಕೊಂಡ್ ಬಂದಿದ್ರೆ ಅವ್ರು ಬದುಕ್ತಾ ಇದ್ರೇನೋ ಇಲ್ಲ ಆತರ ಯಾವ್ದಾದ್ರು ರೀಸನ್ ಇರ್ಲಿ, ಬಟ್ ದ ಟ್ರೂತ್ ಏನ್ ಸರ್? ಅವ್ರ ಆಯಸ್ ಮುಗ್ದಿದೆ ಅನ್ನೋದೇ ಅಷ್ಟೇ ಟ್ರೂತ್ ಅಲ್ವಾ ಸರ್ ಅದು? ಅವರು ಬರ್ಕೊಂಡ್ ಬಂದಿದ್ದಾರೆ. ಎವ್ರಿ ಒನ್ ಕಮ್ಸ್ ಅಪ್ ವಿತ್ ಎಕ್ಸ್ಪೈರಿ ಡೇಟ್. ಓಕೆ ದೇವ್ರೆ. ಎಸ್ ಸರ್. ದೇರ್ ಈಸ್ ಅ ಬರ್ತ್ ಡೇಟ್ ಅಂದಾಗ ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ. ಎವ್ರಿ ಒನ್ ಕಮ್ಸ್ ವಿತ್ ದಟ್. ಅದಾಗಿದೆ, ಅದಾಯ್ತು. ನೀವು ಹೇಳ್ದಾಗೆ ಇಟ್ ಮೈಟ್ ಬಿ ಆಕ್ಸಿಡೆಂಟ್, ಇಟ್ ಮೈಟ್ ಬಿ ಎನಿಥಿಂಗ್. ಆಕ್ಸಿಡೆಂಟ್ ಅನ್ನೋದು ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ಲೈಫ್. ಓಕೆ, ಆಕ್ಸಿಡೆಂಟ್ ವಿಷಯದಲ್ಲಿ ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ಲೈಫ್. ಆಕ್ಸಿಡೆಂಟ್ ಅನ್ನೋದಿಲ್ಲ. ಅವ್ರು ಅದೇ ತರ ಒಂದು ಇದನ್ನ ಚೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಸರ್ ಅದೇ ಹಾರ್ಟ್ ಅಟ್ಯಾಕ್ ಎಲ್ಲ ಆದ್ರೆ ಕೂಡ ಅಯ್ಯೋ ಮುಂಚೆ ಹಾರ್ಟ್ ಕರ್ಕೊಂಡು ಅಟ್ಯಾಕ್ ಹೋಗಿದ್ರೆ ಆಗ್ಲಿ, ಅದೇ ಹಾರ್ಟ್ ಅಟ್ಯಾಕ್ ಆಗ್ಲಿ, ಎನಿಥಿಂಗ್, ಇಟ್ ಇಸ್ ದೇರ್ ಚಾಯ್ಸ್, ದೇರ್ ಥಿಂಗ್, ದೇರ್ ಎಂಡ್. ಫೇಟ್ ಅಲ್ಲಿಗೆ ಮುಗ್ದಿದೆ ಅಥವಾ ಫೇಟ್ ಅವ್ರದ್ದು ಅಲ್ಲಿಗೆ ಆಗಿದೆ ಅಂದಾಗ ಯು ಕ್ಯಾನ್ ಡೂ ನಥಿಂಗ್ ಅಲ್ಲಿ. ಎಸ್ ಸರ್. ಸೊ ಅವರ ಚಾಯ್ಸ್. ಇಲ್ಲ ಕರ್ಕೊಂಡು ಹೋಗ್ಬೇಡ, ನನಗೆ ಇಲ್ಲೇ ಪ್ರಾಣ ಬಿಡ್ಬೇಕು. ಎಸ್, ಅಲೌ ದೆಮ್ ಟು ಡೈ ಪೀಸ್ಫುಲಿ. ಡೋಂಟ್ ಟೇಕ್ ದೆಮ್ ಅಂಡ್ ಪುಟ್ ಆಲ್ ಗ್ಯಾಡ್ಜೆಟ್ಸ್ ಅರೌಂಡ್ ದೆಮ್. ಸೊ ಎಲ್ಲ ಒಂದ್ ರೀಸನ್ ಅಷ್ಟೇ It's ಹೋಗಕ್ಕೆ, just a reason, and no one dies here. Let me tell you, there is nothing called as death in this world, or there is nothing called as death in the universe. We have put that as the death anta now hakidivi. It is only change of your costume, change of your dimension ashte. ಎಸ್ ಸರ್. Yes devare. So back to pranayama. Any other ಇನ್ನೇನಾದ್ರೂ ಇದೆಯಮ್ಮ? ನಥಿಂಗ್. ಶರೀರ ಬಿಟ್ರು ಅಥವಾ ಶರೀರ ಇದು ಆಯ್ತು ಅಥವಾ ದಟ್ ಎಂಡ್ ಆಯ್ತು, ಎನಿಥಿಂಗ್ ಇಸ್ ದೇರ್. ವಿ ಥಿಂಕ್ ದಟ್ ಇಟ್ ಇಸ್ ಡೆತ್ ಅಂತ ಹೇಳಿದ್ದೆ ನಾನು. ಇಟ್ ಇಸ್ ಅ ಚೇಂಜ್ ಆಫ್ ಡೈಮೆನ್ಷನ್ ಅಂತಾನು ಹೇಳಿದೆ, ಅಥವಾ ಇಟ್ ಇಸ್ ಚೇಂಜ್ ಆಫ್ ಕಾಸ್ಟ್ಯೂಮ್ ಅಂತಾನು ಹೇಳಿದೆ. ಅಂಡ್ ರಿಯಾಲಿಟಿ ಈಸ್ ದಟ್ ದೇ ಗೆಟ್ ಅವೇಕಂಡ್. ಎವ್ರಿ ಒನ್ ಗೆಟ್ಸ್ ಅವೇಕಂಡ್ ಆನ್ ಡೆತ್. Everyone gets self-realized on death. So death is not death of everything. Death means yes. ಹಂಗಂತ ಹೇಳ್ಬಿಟ್ಟು ಸುಸೈಡಲ್ ಡೆತ್ ಅಲ್ಲ. ನೋ ಸುಸೈಡಲ್ ಡೆತ್. ಸುಸೈಡಲ್ ಡೆತ್ ಅಲ್ಲಿ ದೇ ಟೇಕ್ ಅ ಹ್ಯೂಜ್ ಅಮೌಂಟ್ ಆಫ್ ರಿಗ್ರೆಟ್ಸ್. ಬಟ್ ನಾರ್ಮಲ್ ಡೆತ್ ಆಗಲಿ, ಎನಿ ಅದರ್ ಡೆತ್, ದಟ್ ಪರ್ಸನ್ ಗೆಟ್ಸ್ ಸೆಲ್ಫ್ ರಿಯಲೈಸ್ಡ್ as soon as he dies.
ಅವನಿಗೆ ಆತ್ಮಜ್ಞಾನ ಆಗುತ್ತೆ ಸತ್ತ ಕೂಡಲೇ. ಎಲ್ಲರಿಗೂ ಅಷ್ಟೇ, ವೆದರ್ he is in spirituality, not in spirituality, whether he believes in God, whether he is an atheist, whether he is a self-realized, whether he is a bhakta, whether he is a gnani, whoever it is, if that person dies, self-realization, God realization ಆಗೋದು ಶರೀರ ಬಿಟ್ಟಾಗ. ಸೊ ನಾವು ಇಲ್ಲಿ ಕ್ಲಾಸಸ್ ಮಾಡ್ತಾ ಇರೋದು ಶರೀರ ಬಿಡೋ ಮೊದಲು ಸೆಲ್ಫ್ ರಿಯಲೈಸ್ ಆಗೋಣ, ಗಾಡ್ ರಿಯಲೈಸ್ ಆಗೋಣ ಅಂತ. ಗಾಟ್ ಮೈ ಪಾಯಿಂಟ್? ಎಸ್ ದೇವ್ರೆ. ಸೊ ದಟ್ ಇಸ್ ಓನ್ಲಿ ಡಿಫರೆನ್ಸ್. ಎವ್ರಿ ಒನ್ ಗೆಟ್ ಸೆಲ್ಫ್ ರಿಯಲೈಸ್ಡ್. Everyone gets it. Okay. So we will try it before leaving the body. Unconsciously, consciously we have to get self-realized. Only unconsciously, you cannot do anything else. Okay, there come to Namaskar Mudra.